ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ನೀಟು ಮತ್ತೆ KCT ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ನೀಟ್ನ ಒಂದು ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. NTA ನವರು ಜೂನ್ 21ನೇ ತಾರೀಕಿನ ನಿಮ್ಮ ಒಂದು ಎಕ್ಸಾಮ್ ನಡೆಯುತ್ತೆ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಬೋನಸ್ ಆಗಿ 15 ನಿಮಿಷ ಫ್ರೀ ಕೊಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ಖುಷಿಯಾದ ವಿಚಾರ. ಏನಕ್ಕಪ್ಪ ಅಂದ್ರೆ ಇವಾಗ ಮತ್ತೆ ಪ್ರಿಪರೇಷನ್ ಮಾಡ್ಕೋಬೇಕಲ್ಲ, ಸೊ ಹಂಗಾಗಿನೇ 15 ನಿಮಿಷ ನಿಮಗೆ ಫ್ರೀಯಾಗಿ ಎಕ್ಸಾಮ್ ಟೈಮ್ 5 ಗಂಟೆ ಇರೋದು 5:15 ತನಕ ಕೂಡ ಕೊಟ್ಟಿದ್ದಾರೆ. 2 ಗಂಟೆಯಿಂದ 5:15 ತನಕ ಕೂಡ ಪ್ರತಿಯೊಬ್ರು ಕೂಡ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡು ಇನ್ನೂ 1 ತಿಂಗಳಿದೆ. ಸೊ ಇವತ್ತು ಆಲ್ಮೋಸ್ಟ್ 16th, ಇನ್ನೂ ಅಯ್ಯೋ ಬೆಜ್ಜಾನಿದೆ ಟೈಮ್. ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಓದ್ಕೊಂಡು ಎಕ್ಸಾಮ್ನ ಮತ್ತೆ ಬರೀರಿ, ಓಕೆನಾ. ಸೊ ನೆಕ್ಸ್ಟ್ ಎರಡನೇದಾಗಿ ತುಂಬ ಜನ ಹೇಳ್ತಿರುವಂಥದ್ದು, ಇವಾಗ ICSE CBSE ಸಿಲೆಬಸ್ ಓದಿ ಯಾರೆಲ್ಲ ಪಾಸ್ ಆಗಿರ್ತಾರೆ ನೋಡಿ, ಸೊ ಅಂಥವ್ರಿಗೆ ಇವಾಗ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೀವು KA ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಮಾರ್ಕ್ಸ್ನ ಎಂಟ್ರಿ ಮಾಡ್ಬೋದು. ಒಂದು ವೇಳೆ ನೀವು ನೀಟ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕ್ಸು ನೀವು NTAಗೆ ಹೋಗ್ಬಿಟ್ಟು ನೀವು ನೀಟ್ನ ಎಂಟ್ರಿ ಮಾಡಬಹುದು. KCT ಆಗಿದ್ದೀರಾ ಅಂತ ಹೇಳಿದ್ರೆ, KCT ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದರೆ ನೀವು ಕೂಡ ಎಂಟ್ರಿ ಮಾಡ್ಬೋದು. ಸೊ ತುಂಬ ಜನ ಬಂದ್ಬಿಟ್ಟು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ಎಕ್ಸಾಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತೀರಾ. ಏನಕ್ಕಪ್ಪ ಅಂದರೆ ಒಂದು ಸೆಂಟ್ರಲ್ಲಿ ಎಲ್ಲರೂ ಕೂಡ ತುಂಬ ಜಾಸ್ತಿ ನಂಬರ್ನ ಸ್ಕೋರ್ ಮಾಡಿದ್ರು. ಸೊ ರಿಸಲ್ಟ್ ಬಂದಾದ್ಮೇಲೆ ಎಲ್ಲರಿಗೂ ಕೂಡ ಶಾಕ್ ಅಂತಾನೆ ಹೇಳ್ಬೋದು ಆ ಒಂದು ಸೆಂಟರ್ನಲ್ಲಿ. ಸೊ ಇದರಿಂದ ಏನಾಗ್ತಿತ್ತು ಅಂತ ಹೇಳೋದಾದ್ರೆ, KA ನವರೇ ನಡೆಸ್ತಾರೆ ಎಕ್ಸಾಮು ಅಂತ ಹೇಳ್ಬಿಟ್ಟು ತುಂಬ ಜನ ಏನು ಮಾಡ್ತಿದ್ರು ಅಂದರೆ KCT KA ಅವ್ರಿಗೆ ಟ್ಯಾಗ್ ಮಾಡಿಬಿಡ್ತಿದ್ರು. ಸೊ ಈ ಥರ ಪ್ರಾಬ್ಲಮ್ ಆಗಿದೆ, ನೀವು ಇವಾಗ ಚಾರ್ಜ್ ತೊಗೊಳ್ಬೇಕಿಲ್ಲ ಅಂದರೆ ಎಕ್ಸಾಮ್ ಮಾಡಬೇಕಿಲ್ಲ ಅಂದರೆ ಮತ್ತೆ ನೀವು ಇಲ್ಲಿ ಏನಾರ ಸೊಲ್ಯೂಷನ್ ಕೊಡಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ KA ನವ್ರಿಗೆ ಟ್ಯಾಗ್ ಮಾಡ್ತಿದ್ರು. ಸೊ ಅವ್ರು ಇವಾಗ ರೆಸ್ಪಾಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಈ ಒಂದು ಎಕ್ಸಾಮ್ನ ನಾವು ನಡೆಸಲ್ಲ, ಏನೋ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿನವ್ರು ನಡೆಸೋದು. ನೀವು ಅವರಿಗೆ ಟ್ಯಾಗ್ ಮಾಡಬೇಕು, ನಮಗೆ ಟ್ಯಾಗ್ ಮಾಡಿದ್ರೆ ಏನು ಯೂಸ್ ಇಲ್ಲ, ಯಾಕಂದರೆ ನಾವು ಎಕ್ಸಾಮೇ ನಡೆಸಲ್ಲ ಇದನ್ನು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದ್ದಾರೆ. ಸೊ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಇವಾಗ ಮತ್ತೆ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿನವ್ರಿಗೆ ಟ್ಯಾಗ್ ಮಾಡಿಬಿಟ್ಟು ಎಕ್ಸಾಮ್ ಮಾಡ್ತೀರಾ ಅಥವಾ ಏನಿದಕ್ಕೆ ಆನ್ಸರ್ ಕೊಡಿ ಅಂತ ಹೇಳ್ಬಿಟ್ಟು ನೀವೇ ಕೇಳಬೇಕು ಅಷ್ಟೇ, ಇನ್ನೇನು ಇಲ್ಲ, ಓಕೆನಾ. ಸೊ ಇಷ್ಟು ಅಪ್ಡೇಟ್ಸ್ಗಳಿತ್ತು ಅಂತಲೇ ಹೇಳ್ಬೋದು KCT ಮತ್ತು ನೀಟ್ ಬಗ್ಗೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.